ಹಿಂಗಾಗಿಲ್ಲ. ನೋಡಿ, ಇದು ಫಸ್ಟ್ ಟೈಮು ಟ್ರೈಯರು. ಆ್ಯಕ್ಚುಲಿ ಈ ಥರ ಸರ ಟ್ರೈ ಮಾಡಿರೋದು ಫಸ್ಟ್ ಟೈಮು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸ್ಯಾರಿಗಳಿಗೆ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಎಲ್ಲ ಸಿಲ್ಕ್ ಥ್ರೆಡ್ ತಾನೆ? ಎಲ್ಲ ಸಿಲ್ಕ್ ಥ್ರೆಡ್ನೇ, ಆದರೆ ನೋ ವಾಟರ್ ಹಾಕ್ಬಾರ್ದು. ಇವತ್ತು ಅವ್ರು ಕೊಟ್ಟಿದ್ದಕ್ಕೆ ಬಚಾವಾಗಿದ್ದೀನಿ ನಿಜವಾಗ್ಲು. ಅಪ್ಪ ಏರ್ ಹಾಕೊಂಡು ರಾತ್ರಿ 12 ಗಂಟೆ ಆದ್ರೂ ಹುಚ್ಚಿ ಥರ ಕೂತಿದ್ದೀನಿ ಅಲ್ಲಿ ಬೇರೆ. ಇವಾಗ ತಿಂತಾ ಇದ್ದೀನಿ, ರಾತ್ರಿ 12 ಗಂಟೆ ಆಗಿಬಿಟ್ಟಿದೆ. ಸೊ ಅದನ್ನು ತೊಗೊಂಡೋಗಿ ಬೇರೆಯವ್ರ ಕೈಲಿ ಆ ಕಡೆ ಖಾಲಿ ಸೈಟಲ್ಲಿ ಇಡ್ಸ್ಬಿಟ್ಟು ಬಂದಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು 4 ಥರ ಗಣೇಶ ಮಾಡೋ ಮಣ್ಣು. ಸರಿ ಹಾಕಿ ತಲೆನೇ ಕೆಟ್ಟೋಗ್ತಾ ಇತ್ತು ನನಗಂತ. ಈ ಸಾರಿ ಒಟ್ಟು ಬೇಯಿಸಿ ಏನು ಬೆಳಗ್ಗೆಯಿಂದ ನನಗೆ ಹೋಗತ್ತ ಏನು ಒಂದು ದೊಡ್ಡ ಇದೇ ಖಾಲಿ ಆಗ್ಬಿಡ್ತು. ಕೊಟ್ಟು ಕೋಟಿಂಗ್ ಕೊಟ್ಟು ಫಿನಿಶಿಂಗ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಇಷ್ಟು ಐಟಮ್ಸು ಹಂಗೆ ಇದೆ. ಬೀಡ್ಸ್ನ 2 ಕಡೆ ಆರ್ಡ್ರ್ ಮಾಡ್ಕೋತೀನಿ. ಸೊ ಒಬ್ಬರು ಕಳಿಸಿರೋ ಅಂಥದ್ದು ಒಂದಷ್ಟು ಒಡೆದೋಗಿದೆ ನೋಡಿ. ಕೊರಿಯರ್ ಟೈಮಲ್ಲಿ ಹೆಂಗಾಗುತ್ತೆ ಪ್ರಾಬ್ಲಮ್ ಅಂದರೆ, ನೀಟಾಗಿ ಪ್ಯಾಕಿಂಗ್ ಮಾಡಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿ, ಪಾಪ ಅವ್ರು ಕಷ್ಟಪಟ್ಟು ಮಾಡಿದರು. ಒಂದಲ್ಲ ಎರಡಲ್ಲ ತುಂಬ ಬೀಡು ಒಡೆದೋಗಿದ್ದಾವೆ. ಅದು ಡಬಲ್ ಸ್ಟಿಕ್ ಬೀಡು. ಸೊ ಇದನ್ನು ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. 2 ಬೀಡು, ಯಾಕಂದರೆ ಈ ಮೇಲ್ಗಡೆ ಇರೋ ಬೀಡಿಗೂ ಒಂದು ಸ್ಟಿಕ್ ಹಾಕಿ ಇದರೊಳಗಡೆ ಜಾಯಿನ್ ಮಾಡಿರೋಂಥದ್ದು. ಸೊ ಪಾಪ ತುಂಬ ಹೊಡೆದೋಗಿದೆ. ಲಾಸ್, ಇವಾಗ ಅವ್ರಿಗೂ ಲಾಸ್, ನನಗೂ ಲಾಸ್ ಆಗ್ತಿದೆ, ಹಂಗಾಗಿದೆ. ಇನ್ನೊಂದಷ್ಟು ಬೀಡು ಇಲ್ಲಿದ್ದಾವೆ. ಇನ್ನೊಂದಷ್ಟು ಬೀಡು ಎಲ್ಲ ಇದನ್ನು ಎಣಿಸ್ಬಿಟ್ಟು ಇವಾಗ ಪೈರ್ಗೆ ಹಾಕೋಣ ಅಂತೇಳಿ ಇಟ್ಟಿದ್ದೀನಿ. ಸೊ ಬೀಡ್ಸು ಮಾಡೋಕ್ಕೆ ಗೊತ್ತಿದ್ರೂ ನಂಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ತುಂಬ ಟೈಮ್ ತಗೊಳುತ್ತೆ. ನಾನು ಮಾಡೋ ಕೆಲಸಗಳು ಮನೆ ಕೆಲಸದ ಜೊತೆ ಟೆರಕೋಟ ಪೆಂಡೆಂಟು ಅಂಥವು ಮಾಡೋದೇ ಒಂದು ದೊಡ್ಡ ಕಷ್ಟ ಆಗಿರುತ್ತೆ. ಸೊ ಅದರಲ್ಲಿ ಬೀಡನ್ನ ಬೇರೆ ಕಡೆನೇ ಆರ್ಡ್ರ್ ಮಾಡ್ಕೋಬೇಕು. ಸೊ ನಾನು ಒಂದಷ್ಟು ದುಡ್ಡನ್ನ ಮೆಟೀರಿಯಲ್ಗಂತಲೇ ಖರ್ಚು ಮಾಡಬೇಕಾಗುತ್ತೆ. ಬೇರೆ ಮೆಟೀರಿಯಲ್ ತೊಗೋಬೇಕಾಗುತ್ತೆ. ಥ್ರೆಡ್ ಅಂತೆ, ಅದು ಇದು ಏನಾದರೂ ಆರ್ಟಿಫಿಷಿಯಲ್ ಕೆಲವೊಂದನ್ನ ಆ್ಯಡ್ ಮಾಡಬೇಕಾಗುತ್ತೆ ಸರಗಳಿಗೆಲ್ಲ. ಸೊ ಅದಕ್ಕೆಲ್ಲ ದುಡ್ಡು ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ಬೀಡ್ಸ್ಗಳು ತೊಗೋಬೇಕು. ಒಂದು ಬೀಡ್ಸಲ್ಲ ನಾನು ತಗೊಳ್ಳೋದು. ನೋಡಿ, ಈ ಥರ ಬೀಡ್ ತೊಗೊತೀನಿ, ಮತ್ತು ಈ ಥರ ಬೀಡ್ ತೊಗೋತೀನಿ, ಮತ್ತು ಈ ಥರ ಬೀಡ್ ತೊಗೋತೀನಿ. ಗುಂಗುರು ಬೀಡು ನಂಬರ್ 2 ಇದು ಗುಂಗುರು ಬೀಡು ನಂಬರ್ 3 ಬೀಡು. ಸೊ ಇದು ರುದ್ರಾಕ್ಷಿ ಬೀಡು. ಇದು ಕೆಳಗಡೆ ಇರೋದು ಪಂಪ್ಕಿನ್ ಬೀಡು. ಇದ್ರ ಕೆಳಗಡೆ ಇರೋದು ನಂಬರ್ 4 ಓಲ್ ಬೀಡ್ ಅಂತ ಹೇಳ್ತೀವಿ. ಆಮೇಲೆ ಇದು ಸ್ಟಿಕ್ ಬೀಡು. ಆಮೇಲೆ ಇನ್ನೂ ಒಂದು ಇದೆ, ತೋರಿಸ್ತೀನಿ. ಇನ್ನೊಂದು ರುದ್ರಾಕ್ಷಿ ಬೀಡು. ಇದು ಗುಂಗುರು ಬೀಡೇ ಬರ್ತೈತೆ. ಸೊ ಡಿಫ್ರೆಂಟು ನನಗೆ ಬೇಕಾಗುತ್ತೆ ಬೀಡ್ಸ್ಗಳೆಲ್ಲ. ಸೊ ಬೇರೆ ಕಡೆನೇ ಪರ್ಚೇಸ್ ಮಾಡಬೇಕು, ಏನು ಮಾಡಬೇಕು, ಎಲ್ಲ ಕಡೆ ದುಡ್ಡು ಹಾಕ್ದಾಗ ನಮಗೇನು ಕೈಗೆ ದಕ್ಕಲ್ಲ ಅನಿಸುತ್ತೆ. ಬಟ್ ಇದನ್ನು ಮಾಡದೆ ಬಿಡೋಕ್ಕಂತೂ ಆಗಲ್ಲ. ಸೊ ಅದರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕಲ್ತಿರೋದು ಇದೊಂದು ಒಳ್ಳೆ ಕಲೆ. ಈ ಕಲೆನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಸೊ ಖರ್ಚು ವೆಚ್ಚಗಳೊಂದಿಗೆ ಕ್ಲೇ ವರ್ಕೂ ಸಾಗಿದೆ.
ಕರೆಸ್ತಾ ಇದೆಯಾ ಅವನ್ನೇ ಕರೆಸ್ತಾ ಇದ್ರಲ್ಲಿ ಏಯ್ ಬೈಲಿ ಅದಕ್ಕೆ ಹಚ್ಕೊಂಡು ಹೋಗ್ತಾ ಇದೆಯಾ ಬೈಲಿ ಇನ್ನೊಂದು ಬಿಸ್ಕೆಟ್ ಹಾಕ್ತಿಲ್ಲ ಎರಡು ಬೆಲ್ಲದಣ್ಣು ಮಿಕ್ಕಿದ್ದು ಎರಡು ನೆನ್ಸಕ್ಕೆ ಹಾಕ್ತಾ ಇದ್ದೀನಿ ಬೆಲ್ಲದ ಜೊತೆ ನೆನ್ಸಕ್ಕೆ ಹಾಕಿದ್ರೆ ಸ್ವೀಟ್ ಆಗುತ್ತಲ್ಲ ಆಮೇಲೆ ಜ್ಯೂಸ್ ಚೆನ್ನಾಗಿರುತ್ತೆ ಒಂದು ಏಲಕ್ಕಿ ಹಾಕ್ಬೇಕು ಲಾಸ್ಟಲ್ಲಿ ಬಟ್ ಈಗ ಬೆಲ್ಲ ಚೆಚ್ಚೋ ಅಷ್ಟು ಟೈಮ್ ಇಲ್ಲ ಅದಕ್ಕೆ ನೆನ್ಕೊಳ್ಳಿ ಅಂತ ಅದ್ರೊಳಗಡೆ ಹಾಕಿದ್ದೀನಿ ಸಾಂಬಾರಿಗೆ ರೈಸ್ ಮಾಡಿದ್ದೀನಿ ಟೈಮ್ ಆಗಲಿ 10:15 ಟಿಫನ್ ತಿಂತಾ ಇದ್ದೀನಿ ಫೈರಿಂಗ್ ಹಾಕಿದ್ದೀನಿ ಹೊರಗಡೆ ಬೇಕಿಂಗ್ ಹಾಕಿದ್ದೀನಿ 2 ಬಾಂಡ್ಲಿಲಿ ಹೊರಗಡೆ ಸೊ ಹೋಗಿ ಅವಾಗವಾಗ ನೋಡಬೇಕು ಅದ್ರ ಜೊತೆಗೆ ಒಂದಷ್ಟು ಕ್ಲೇ ವರ್ಕ್ ಇದ್ದಾವೆ ಇದೆಲ್ಲನೂ ಮಾಡಬೇಕು ಇವಾಗ ಎಲ್ಲ ಸಿಲ್ಕ್ ಥ್ರೆಡ್ ತಾನೆ ಎಲ್ಲ ಸಿಲ್ಕ್ ಥ್ರೆಡ್ನೇ ಆದರೆ ನೋ ವಾಟರ್ ಮೇಡಮ್ ವಾಟರ್ ಹಾಕಬಾರ್ದು ಓಕೆ ಓಕೆ ವಾಟರ್ ಹಾಕಿದ್ರೆ ಸಿಲ್ಕ್ ಥ್ರೆಡ್ ಅಲ್ವಾ ಅದೆಲ್ಲ ಬಿಟ್ಕೊಂಡ್ ಬಂದ್ಬಿಡುತ್ತೆ ಗೊಮ್ಮೆ ಕಿತ್ಕೊಂಡು ಮಾಡಿ ವೇಸ್ಟ್ ಆಗುತ್ತೆ ಆಮೇಲೆ ಓಕೆ ಓಕೆ ಇದೆಲ್ಲ ಒಂದೊಂದು ಸಹ ಇರೋದ್ನ ಹೇಳ್ಬಿಟ್ರೆ ಒಳ್ಳೇದಲ್ವಾ ಹೌದು ಯಾವ್ದೇ ಪ್ರಾಡಕ್ಟ್ ನಾವು ಮಾಡಿದ್ರು ಯೂಸ್ ಮಾಡಬಾರ್ದು ಇರೋ ವಿಷಯ ಹೇಳ್ಬಿಟ್ರೆ ಅಲ್ಲಿ ಒಳ್ಳೇದೇ ಇವಾಗ ಮೇಡಮ್ ಇವಾಗ ಯಾವ್ದಾದ್ರು ಒಂದು ಮ್ಯಾಚಿಂಗ್ ತಗೊಂತವ್ರೆ ಅವ್ರು ಇವಾಗ ಏನ್ ಮಾಡ್ತಾರೆ ಹೇಳಿ ಯಾವ್ದಾದ್ರು ಒಂದು ಸ್ಯಾರಿಗೆ ಬೇಕಂದ್ರೆ ಅದನ್ನ ಹಾಕೊಂತವ್ರೆ ಹಾಕೊಂಡಾದ್ಮೇಲೆ ಕೆಲಸ ಮಾಡಕ್ ಹೋಗ್ತಾರೆ ತಿರ್ಗಾ ಬಂದ್ಬಿಟ್ಟು ಏನ್ ಮಾಡ್ತಾರೆ ಮ್ಯಾಚಿಂಗ್ ಬೇಕಂದ್ರೆ ಇಟ್ಟಿರ್ತಾರೆ ಆ ತರನೇ ಯೂಸ್ ಮಾಡ್ಬೇಕು ಇದನ್ನ ಸುಮ್ನೆ ಹಾಕ್ಬೇಕು ನಾವು ಹಾಕೊಂಡು ಇವಾಗ ಗಾಜಿನ ಬಳೆ ಸಾಮಾನು ತೊಳೆಯೋದು ಅದೆಲ್ಲ ಮಾಡಿದ್ರೆ ಹೋಯ್ತದೆ ತೇವಾ ಜಿಯೋ ಇಲ್ಲಿ ಎಳಿಯಲ್ಲ ಸಿಮ್ಮು ಜಿಯೋ ಬರೋದು ಮ್ಯಾಚ್ ಮಾಡ್ಬೋದಲ್ಲ ಈ ತರ ಮ್ಯಾಚ್ ಮಾಡ್ಬೋದು ಇದೆಲ್ಲ ಕುಂದನ್ ಅನ್ಸುತ್ತೆ ಮೇಡಮ್ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಈ ಸೈಡ್ ಬ್ಯಾಂಗಲ್ ಮಾತ್ರ ಕಾಸ್ಟ್ಲಿ ಆಗುತ್ತೆ ಈ ಸೆಂಟ್ರದೆಲ್ಲ ಏನಷ್ಟು ಕಾಸ್ಟ್ಲಿ ಅನ್ಸಲ್ಲ ನಿಮಗೆ ಈ ತರ ಫುಲ್ ಹೆವಿ ವರ್ಕ್ ಬರುತ್ತೆ ಬೇಕಂದ್ರೆ ಈ ತರ ಬೇಕಂತಂದ್ರೆ ಆರ್ಡರ್ ಕೊಟ್ಟರೆ ಬೇಕಾದ್ರೆ ಮಾಡ್ಕೊಡ್ತೀವಿ ಎಲ್ಲ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮೇಡಮ್ ಇದು ವಾಟರ್ ಎಲ್ಲ ಹಾಕ್ಬಾರ್ದು ಇದಕ್ಕೆ ನಾರ್ಮಲ್ ಆಗಿ ಸಿಲ್ಕ್ ಥ್ರೆಡ್ ಸಿಲ್ಕ್ ಸ್ಯಾರಿಗಳಿಗೆಲ್ಲ ಹಾಕಲ್ವಲ್ಲ ನಾವು ಹೌದು ಅದ್ರ ಮೇಲೆ ನಾವು ವರ್ಕ್ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡಿ ನೋಡಿ ಒಂದ್ಸರಿ ಕಲರ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ ಇದು ನೋಡಿ ಲಕ್ಷ್ಮೀಕಾಂತ್ ಬ್ಯಾಂಗಲ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಈ ಸೈಡ್ ಬ್ಯಾಂಗಲ್ ಮೇಡಮ್ ಇದು ಅದರಲ್ಲಿ ನಮ್ಗೆ 2 ಕೈಗೂ ಬೇಕಂತಂದ್ರೆ ಈ ತರ ಬರುತ್ತೆ ಇದನ್ನ ಗ್ಲಾಸ್ ಬಳೆಗಳು ಬರ್ತಾವಲ್ಲ ಅದಕ್ಕೆ ಮ್ಯಾಚ್ ಮಾಡಕ್ಕಾಗಲ್ಲ ಇದು ಸಪರೇಟ್ ಹಾಕ್ಬೇಕು ಮೇಡಮ್ ಸಿಲ್ಕ್ ಸ್ಯಾರಿಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಮಾತ್ರ ಇದೆಲ್ಲ ತುಂಬಾ ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದೀವಿ ಕುಂದನ್ ವರ್ಕ್ ಮಾಡಿದೀವಿ ಇದೆಲ್ಲ ಸಿಂಪಲ್ ವರ್ಕ್ ನಮಗೆ ಗ್ರ್ಯಾಂಡ್ ಆಗಿರೋದು ಹಾಕಲ್ಲ ಅನ್ನೋದಾದ್ರೆ ಈ ತರ ಹಾಕ್ಬೋದು ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಬೇಕಂತಂದ್ರೆ ಈ ತರ ಎಲ್ಲ ಇದೆ ಸಪೋರ್ಟ್ ಮಾಡಿ ಕ್ಲಿಪ್ಸ್ ಅದರಲ್ಲಿ ಕ್ಲಿಪ್ಸ್ ಎಲ್ಲ ಮಾಡಿದ್ದೀವಿ ಮೇಡಮ್ ನೋಡಿ ಈ ತರ ಇದೆ ಅದ್ರಲ್ಲಿ ಪ್ಲೈನ್ ಬೇಕಂದ್ರೆ ಪ್ಲೈನ್ ನಾವು ಜೆಡಿ ವರ್ಕ್ ಹಾಕಲ್ಲ ಅನ್ನೋರು ಈ ತರ ತಗೊಬಹುದು ಇನ್ನೊಂದು ಕ್ಲಿಪ್ ಇದೆಯಲ್ಲ ಅದನ್ನ ತೋರಿಸಿ ಅದ್ರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಈ ತರ ಇದೆ ಇದು ಒಂಥರ ಚೆನ್ನಾಗಿದೆ ಇದೆಲ್ಲ ಒಂಥರ ಇದರೆಲ್ಲ ಬೇರೆ ಬೇರೆ ತರ ಎಲ್ಲ ಮಾಡಿದೀವಿ ನೋಡಿ ಇದರಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ತರ ಎಲ್ಲ ಹೌದು ಮಕ್ಕಳಿಗೆ ಹಾಕ್ಬೋದು ಇನ್ನೊಂದು ಚಿಕ್ಕದಿದೆ ನೋಡಿ ಇದರಲ್ಲಿ ನೋಡಿ ಇದು ತುಂಬಾ ಚಿಕ್ಕ ಪೀಸ್ ಮಾಡಿದೀವಿ ಇದರಲ್ಲಿ ಒಂದು ಪ್ಯಾಕ್ ಮಾಡ್ಬಿಟ್ಟಿದೀವಿ ಅದು ಸುಮ್ಮನೆ ಇದಾಗುತ್ತೆ ನೋಡಿ ಅದರಲ್ಲಿ ಈ ತರ ಡಿಫ್ರೆಂಟ್ ಆಗಿ ನೋಡಿ ಇದರಲ್ಲಿ ಇನ್ನೊಂಥರ ಈ ತರ ಮಾಡಿದೀವಿ ಈ ತರ ಎಲ್ಲ ಸೇಮ್ ಇದೆ ನೋಡಿ ಈ ತರ ಲೋಟಸ್ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಮಾಡೋ ಅಂಥವ್ರು ಒಬ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಹ್ಯಾಂಡ್ಮೇಡ್ ಜ್ಯುವೆಲರಿಗಳಾಗಿರ್ಬೋದು ಅಥವಾ ಥ್ರೆಡ್ ಬ್ಯಾಂಗಲ್ಸ್ ಆಗಿರ್ಬೋದು ಸೊ ಹ್ಯಾಂಡ್ಮೇಡಿಂದ ಮಾಡಿರೋದೇ ಒಂಥರ ಕೈಯಿಂದ ಮಾಡೋವಂಥವೇ ಒಂಥರ ಯುನಿಕ್ ಆಗಿರುತ್ತೆ ಸೊ ಅಂಥವನ್ನೆಲ್ಲ ಒಂದಷ್ಟು ಜನ ತಗೊಳ್ಳೋದಕ್ಕೆ ಇಷ್ಟನೂ ಪಡ್ತಾರೆ ಆಮೇಲೆ ಸ್ಯಾರಿ ಮ್ಯಾಚಿಂಗ್ ಮಾಡುವಂಥವು ತುಂಬ ಸಿಲ್ಕ್ ಬ್ಯಾಂಗಲ್ಸು ಸಿಗುತ್ತೆ ಸೊ ಅದು ಕುಂದನ್ ಸ್ಟೋನ್ ಹಾಕಿ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಚಿಂಗ್ ಕೂಡ ಮಾಡ್ಕೋಬೋದು ಅದನ್ನು ಬಟ್ ನನಗೂ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು
ಆ್ಯಕ್ಚುಲಿ ಹೆಣ್ಮಕ್ಳುಗಳು ಒಂದು ದುಡಿಯೋ ಅಂತ ಒಂದು ದಾರಿ ಮಾರ್ಗನ ಕಂಡ್ಕೋಬೇಕು ಅಂತ ಹೇಳಿದ್ದು ಇದಕ್ಕೇನೆ. ಯಾಕಂದರೆ ಒಂದು ಕಡೆ ಒಂದು 10 ರೂಪಾಯಿ ದುಡಿದ್ರೂ ಅದು ದುಡಿಮೆನೇ ಆಗಿರುತ್ತೆ. ಸೊ ಅದಕ್ಕೆ ಒಂದೊಂದು ಕಲೆಗಳನ್ನ, ಕೈಯಲ್ಲಿ ಮಾಡೋವಂಥ ಕಲೆಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳೋದು ಇದಕ್ಕೇನೆ. ಒಂದಾದರೂ ಒಂದು ಯೂಸ್ ಆಗುವಂಥ ಕೆಲಸ ಕಲ್ತಿದ್ರೆ, ನಾವು ಕಲ್ತಿದ್ರೆ ನಮ್ಮ ಮಕ್ಕಳಿಗೂ ಕಲಿಸ್ಬೋದು, ಕಲಿಸ್ಬೋದು. ಇಲ್ಲ ಅಕ್ಕಪಕ್ಕ ಮನೇಲಿರೋವಂಥ ಹೆಣ್ಮಕ್ಳುಗಳಿಗೂ ಕಲಿಸ್ಬೋದು. ಆಮೇಲೆ ಎಷ್ಟೋ ಜನ ಓದ್ಕೊಂಡು ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು, ಇಲ್ಲ ಒಂದು ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಒಂದು ಐಡಿಯಾ ಬರೋಂಗೆ ಮಾಡ್ಬೋದು. ನಾವು ಕೂಡ ಹೇಳ್ಕೊಟ್ಬಿಟ್ಟು ಚಿಕ್ಕ ಮಕ್ಕಳಿಂದ ಕಲಿಸೋದ್ರಿಂದ ಒಂದು ಮಟ್ಟದಲ್ಲಿ ಬೆಳೀತಾ ಬೆಳೀತಾ ಅವರು ಒಂದು ದೊಡ್ಡ ಉದ್ಯಮಿಯಾಗಿ ಕೂಡ ಬೆಳಿಬೋದು. ನಾನು ಹೊಡಿತ್ ಕಣ, ಸರಿಯಾಗಿ ಹೊಡಿತ್ ಬಂದು. ನಾಲ್ಕು ಥರ ಕ್ಲೇ ತಗೊಂಡು ಬಂದಿದೆ. 4 ಥರದ್ರಲ್ಲೂ ಒಂದು ಡಿಸೈನ್ನ ಟ್ರೈ ಮಾಡಿದ್ದೀನಿ, ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು 4 ಥರ ಗಣೇಶ ಮಾಡೋ ಮಣ್ಣು. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಮಣ್ಣು ಬರುತ್ತೆ. ಇದು ಸ್ವಲ್ಪ ಲೈಟ್ ಕಲರು, ಬ್ರೌನ್ ಕಲರ್ ಇದೆ ಇದು, ಬಟ್ ಅದು ಕ್ಯಾಮ್ರಾದಲ್ಲಿ ಆ ಥರ ಕಾಣ್ತಾ ಇದೆ. ಇದು ಬ್ಲ್ಯಾಕ್ ಮಣ್ಣು, ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಆಗಿರೋ ಥರ, ಕೆರೆ ಮಣ್ಣು ಅಂತಲೂ ಹೇಳ್ತಾರಂತೆ ಇದನ್ನು. ಮತ್ತು ಇದು ಬ್ಲ್ಯಾಕ್ ಮಣ್ಣು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಕೆರೆ ಮಣ್ಣು ಅಂತ ಹೇಳೋದು. ಸೊ ಬೈ ಮಿಸ್ ಆಗಿಬಿಟ್ಟು ಹೇಳ್ಬಿಟ್ಟೆ ಇದನ್ನು. ಸ್ವಲ್ಪ ಕಲರ್ ಡಲ್ಲಾಗಿದೆ ನೋಡಿ. ಇದು ಬ್ಲ್ಯಾಕ್ ಮಣ್ಣು ಅಂತ ಹೇಳ್ತಾರಂತೆ. ಒಳ್ಳೆ ನೋಡೋಕೆ ಸಿಮೆಂಟ್ ಥರ ಕಾಣ್ತೈತೆ. ಸಿಮೆಂಟ್ ಅಲ್ಲ, ಇದೊಂಥರ ಮಣ್ಣು. ಸೊ ಇವಾಗ ಇದು ಯಾವುದು ಕೆಮಿಕಲ್ ಅಲ್ಲ, ಬಟ್ ತುಂಬ ಚೆನ್ನಾಗಿದೆ ಕ್ಲೇ. ನೋಡೋಣ, ಇದೆಲ್ಲ ಡ್ರೈ ಆದಮೇಲೆ ಗೊತ್ತಾಗುತ್ತೆ ಇದು ಬಂಡವಾಳ ಏನು ಅಂತ. ಕೊಡು ಕೊಡು. ನೋಡು, ಇದು 3ನೇ ಸಾರಿ ಬೆಂಕಿ ಹಚ್ತಾರದು. ಎಷ್ಟು ಒಟ್ಟಾಕೋದು ಬೇಯ್ತಾನೆ ಇಲ್ಲ ಇವತ್ತು ಯಾಕೋ. ಆಯ್ತಿರು. ಅಯ್ಯೋ, ಹೋಗತ್ತಾಗ ಏನು ಕಷ್ಟ ಆಗ್ತೈತಿ ಇವತ್ತು. ಹೋಗತ್ತಾಗ 3 ಸಾರಿ ಹಾಕಿ ತಲೆನೇ ಕೆಟ್ಟೋಯ್ತಾಯ್ತು ನನಗಂತೂ. ಇಷ್ಟು ಸಾರಿ ಒಟ್ಟು ಬೇಯಿಸಿ ಏನು ಬೆಳಗ್ಗೆಯಿಂದ ನನಗೆ ಹೋಗತ್ತಾಗ ಏನು ಒಂದು ದೊಡ್ಡ ಇದೇ ಖಾಲಿ ಆಗ್ಬಿಡ್ತು. ಅಷ್ಟೊಂದು ಮಾಡಿದ್ದೀನಿ, ಹಂಗೂ ನೋಡು ಬೇಯ್ತಾನೆ ಇಲ್ಲ ಇವತ್ತು ಯಾಕೋ. ಜಾಸ್ತಿ ಆಗ್ಬಿಟ್ಟು ಬೀಡ್ಸು ಬಾಣ್ಲಿಗೆ ಅನಿಸ್ತೈತೆ ನನಗೆ. ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಲ್ವಾ ಪೈರ್ಗೆ. ಅಯ್ಯೋ, ನನಗಂತೂ ಮಾಡಿ ಸಾಕಾಯ್ತು. ಹಾಕ್ಬಿಡೋಣ ಬೆಂಕಿನ. ಹಾಕ್ಬೇಕಣ. ಅಯ್ಯೋ, ಇಷ್ಟೊತ್ತು ಆಗ್ಬಿಟ್ಟದು 9:30. ಇನ್ನು ಯಾವಾಗ ನಾವು ಹಾಕಿದ ಬೆಂಕಿನ ಎತ್ಕೊಂಡು ಹೋಗೋದು ಹೆಂಗೆ ಒಳಗೆ ಬೇರೆ ನಾನು. ಯೂಟ್ಯೂಬ್ ನೋಡ್ತೆ ನಿಮ್ದ್ರಲ್ಲಿ ಹೆಂಗೆ ಇದು ಬರುತ್ತೆ ಆಂಟಿ. ಯೂಟ್ಯೂಬ್ ನೋಡ್ತೆ ಬೇಡ ಅಂದಿದ್ದು ಹುಡ್ಕ್ಬೇಕಂದ್ರೆ ಹೆಂಗಿದ್ ಮಾಡ್ತೀರಾ? ಬೇಡ ಅಂದಿದ್ದು ಹುಡ್ಕೋದು ಅಂದ್ರೆ ಏನಂತ ಅಲ್ಲ ಆಂಟಿ, ಈಗ ನೋಡ್ತಿರ್ತೀವಿ ಅನ್ಕೊಳ್ಳಿ. ಅದಿಷ್ಟ ಬಂದಿಲ್ಲ ಅಂದ್ರೆ ಅದನ್ನ ತೆಗ್ದಿ ಚಿಕ್ಕಗೆ ಬಾಕ್ಸ್ ತರ ಬರುತ್ತೆ ಆಂಟಿ, ಸ್ಕ್ವೇರ್. ಒಂದು ಸ್ಪೆಷಲ್ ತಿಂಡಿ ಅಂದರೆ ಸ್ವೀಟ್ ಕೊಟ್ಟಿದ್ದಾರೆ. ಸೊ ಇದು ಬೂದ್ಗುಂಬಳಕಾಯಲ್ಲಿ ಮಾಡಿರೋವಂಥದ್ದಂತೆ. ನಿಮಗೆ ಒಳ್ಳೇದಿರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ವೀಟ್ ಇದು. ಆ್ಯಕ್ಚುಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರನ್ನೇ ಹೇಳಬೇಕು ಅಂದರೆ ಅವರಿಲ್ಲ ನಮ್ಮ ಮನೆ ಹತ್ರನೇ ಇರೋದು, ಅವರೇ ಬಂದು ಕೊಟ್ಟರು. ಸೊ ಯಾವುದೋ ಒಂದು ಖುಷಿಯಾದ ವಿಷಯಕ್ಕೆ ಕೊಟ್ಟಿದ್ದು. ಸೊ ಈ ಸ್ವೀಟ್ನ ಟೇಸ್ಟ್ ಮಾಡಬೇಕು. ನಾನು ಇವತ್ತವರೆಗೂ ತಿಂದೇ ಇಲ್ಲ. ನಾನೇನೋ ಇದು ಅಂತ ನೋಡ್ತಾ ಇದ್ದೀನಿ, ನನಗೆ ಗೊತ್ತೇ ಇಲ್ಲ. ಅಡುಗೆ ಮನೆ ರೆಡಿ ಅಂತ ಹೇಳಿದ್ನಲ್ಲ, ಏನೋ ಇಟ್ಬಿಟ್ಟವ್ರಲ್ಲ ಅಂತ ಇವಾಗ ಬಂದು ನೋಡ್ತಾ ಇದ್ದೀನಿ. ನೋಡಿದ್ರೆ ಸ್ವೀಟ್ ಇದು. ಈಗ ಒಂಚೂರು ಹಿಂಗೆ ಕೈಯಲ್ಲಿ ಮುಟ್ಟಿ ನೋಡಿದೆ ಸ್ವೀಟ್ ಅಂತ ಗೊತ್ತಾಯಿತು. ಟೇಸ್ಟ್ ಮಾಡಿ ಬಾಯಿಗಿಟ್ಟು ನೋಡೋಣ ಇವಾಗ ತಿನ್ನಬೇಕಿದು ಹೆಂಗಿದೆ ಅಂತ.
ಪೈಯರ್ಗೆ ಹಾಕಿ ತಲೆ ಕೆಟ್ಟೋಗೈತೆ. 10:30 ಆಗಿದೆ ನೋಡಿ ಟೈಮು. ಅಯ್ಯಪ್ಪ ಬೆಳಗ್ಗೆಯಿಂದ 2-3 ಸರಿ ಹಾಕಿದ್ರು ಏನಕ್ಕೆ ಆಗ್ತಾಯಿಲ್ಲ ಅನ್ನೋದೇ ಗೊತ್ತಾಗ್ತಾಯಿಲ್ಲ ನನಗೂ. ಒಟ್ಟು ಸ್ವಲ್ಪ ಹಸಿ ಇರುತ್ತೆ, ಅದರಿಂದನೇ ಕೆಲವೊಂದು ಸಾರಿ ಪೈಯರ್ ಅಂಟ್ಕೊಳ್ಳಲ್ಲ ಸರಿಯಾಗಿ. ಆಮೇಲೆ ಬೀಡ್ಸ್ಗಳು ಬೇರೆ ಜಾಸ್ತಿ ಇತ್ತು, ಹೋಗಿ ಒಂದೇ ಬಂಡೆ ಊದ್ಬಿಟ್ಟಿದ್ದೀನಿ ಪೈಯರ್ ಆಗಲೇ ಇರ್ಕೊಂಡು. ಸೊ ಅದರಿಂದ ಏನು ಸರಿಯಾಗಿ ಪೈಯರ್ ಆಗಿಲ್ಲ. ಸೊ ಹಿಂಗಾಗಿ ಕತೆ ಇಲ್ಲಿಗೆ ಬಂದು ನಿಂತಿದೆ. ಇವಾಗ 10:30 ಆದ್ರೂ ರೋಡ್ ಮೇಲೆ ನಿಂತಿರೋ ಪರಿಸ್ಥಿತಿ ಇದೆ. ಅದನ್ನು ಹೆಂಗಾರ ಮಾಡಿ ಒಳಗಡೆ ಕಿತ್ತಕೊಂಬರ್ಬೇಕು, ಬಟ್ ನನ್ನ ಕೈಲಿ ಆಗಲ್ಲ. ಸೊ ನನಗೆ ಹೆಲ್ಪ್ ಮಾಡೋ ಅಂಥ ಒಂದು ಹುಡುಗ ಐತೆ ಅಂತ ಹೇಳಿದ್ನಲ್ಲ, ಅವ್ನು ಪವನ್ ಅಂತ. ಪಾಪ ಹುಡುಗ ಹೆಲ್ಪ್ ಮಾಡುತ್ತೆ. ಅವ್ನಿಗೆ ಹೇಳಿದ್ದೀನಿ ಮಲ್ಕೊಳಕ್ಕೆ ಮುಂಚೆ ಬಂದು ತಂದು ಕೊಟ್ಬಿಡಪ್ಪ ಅಂತ. ಏನು ಮಾಡೋದು, ಬೆಳಗ್ಗೆ ಕೂತು ಬ್ಯಾಕ್ ಪೇನ್ ಬಂದ್ಬಿಟ್ಟೈತೆ. ಅದ್ರ ಜೊತೆಗೆ ಒಂದಿಷ್ಟು ಕ್ಲೇ ವರ್ಕು ಮಾಡಿ ಪೈರಿಂಗ್ ಹಾಕಿ ಬಂದು ಒಂದಿಷ್ಟು ಕ್ಲೇ ವರ್ಕ್ ಮಾಡಿ ಅದ್ರ ಜೊತೆಗೆ ಇವಾಗ ಪೇಂಟಿಂಗ್ ಮಾಡಿದ್ದೀನಿ. ಅದಕ್ಕೇನಿಲ್ಲ ಅಂದ್ರೆ ಒಂದು 5-10 ಕೋಟ್ ಮೇಲೆ ಹೊಡಿಬೇಕಾಗುತ್ತೆ. ಗೋಲ್ಡ್ ಕಲರ್ ಫಿನಿಶಿಂಗ್ ಆಗಲ್ಲ ಸರಿಯಾಗಿ. ಸೊ ಅದನ್ನು ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀನಿ. ಮತ್ತು ಊಟ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಇವಾಗ ಮಾಡ್ಕೊಳಕ್ಕಾಗ್ತಿಲ್ಲ ಬಿಡಿ. 10:30 ಆದರೂ ನಾನು ಇನ್ನು ಪೈರಿಂಗ್ ಹಾಕಿ ಇದು ಮಾಡೋದ್ರಲ್ಲೇ ಕೂತಿದ್ದೀನಿ. ಪಾಪ ಅನ್ನ ಸಾಂಬಾರು 2 ಕೊಟ್ಟಿದ್ದಾರೆ. ಹೋಗೋಕ್ಕಾಗ್ತಿಲ್ಲ. ಈ ಅಡುಗೆ ಮನೇಲಿ ಬ್ಯಾಕ್ ಸೈಡೇ ಹೋಗ್ಬೇಕು. ಸೊ ಗೋಲ್ಡ್ ಕಲರ್ ಫಿನಿಶಿಂಗ್ ಆಗಿಲ್ಲ, ಬಟ್ ಒಂದು ಮಟ್ಟಕ್ಕೆ ತಂದಿದ್ದೀನಿ, ತೋರಿಸ್ತೀನಿ. ಇದಕ್ಕಿನ್ನ ಏನಿಲ್ಲ ಅಂದರೂ ಒಂದು 4-5 ಕೋಟೇ ಬೇಕಾಗುತ್ತೆ. ಒಂದು 5-6 ಕೋಟ್ ಮಾಡಿದ್ದೀನಿ ಆಲ್ರೆಡಿ. ಒಂದು 10 ಕೋಟ್ ಮೇಲೆ ಬೇಕಾಗುತ್ತಪ್ಪ ಗೋಲ್ಡ್ ಕಲರ್ ಫಿನಿಶಿಂಗ್ ಕೊಡೋಕ್ಕೆ. ಹೆಂಗೆಂಗೋ ಬಳಿದ್ರೆ 1-2 ಫಿನಿಶಿಂಗಲ್ಲೇ ಮುಗಿಸ್ಬಿಡ್ಬೋದು. ಅದಾಗ ಬಳಿಯೋದ್ರಿಂದ ಏನು ಯೂಸ್ ಇಲ್ಲ, ಪೇಂಟು ವೇಸ್ಟ್ ಆಗುತ್ತೆ. ಒಂದು ಹಿಂಗೆ ಕೆರೆದ್ರೆ ಕಿತ್ತು ಬಂದುಬಿಡುತ್ತೆ. ಸೊ ನೋಡಿ ಇವಾಗ ನಾನು ಕೆರಿತಾ ಇದ್ದೀನಿ, ಕೇಳಿಸ್ತಾ ಇರ್ಬೋದು ಸೌಂಡು. ಅಷ್ಟು ಕಿತ್ತು ಬರಲ್ಲ, ಇದಿನ್ನೂ ಫಿನಿಶಿಂಗ್ ಆಗಿಲ್ಲ. ಸೊ ಫಿನಿಶಿಂಗ್ ಆದಮೇಲೆ ಕಿತ್ತು ಬರಲ್ಲ ಈ ಥರ. ಸೊ ಈ ಥರ ಕೀಳಬಾರ್ದು ನೋಡಿ. ಇವಾಗ ಮುಖದ ಮೇಲೆ ಕೀಳ್ತೀನಿ ರೀ ನೋಡಿ. ಇನ್ನು ಫಿನಿಶಿಂಗ್ ಆದರೆ ನೀಟಾಗಿ ಕಿತ್ತೇನು ಬರಲ್ಲ, ನೀಟಾಗಿ ಕೂರುತ್ತೆ. ಸೊ ಅದಕ್ಕೆ ಒಂದೇ ಸಾರಿ ಪೇಂಟಿಂಗ್ ಮಾಡಲ್ಲ ನಾವು. ಇದಕ್ಕೆ ತುಂಬ ಸಾರಿ ನಾವು ಫಿನಿಶಿಂಗ್ ಕೊಟ್ಟು ಕೋಟಿಂಗ್ ಕೊಟ್ಟು ಫಿನಿಶಿಂಗ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಇಷ್ಟು ಐಟಮ್ಸು ಹಂಗೆ ಇದೆ. ಒಂದೇ ಒಂದು ಚೆನ್ನಾಗಿರೋದೊಂದು ಸರ ತೋರಿಸ್ತೀನಿ ರೀ. ಎಲ್ಲಿದೆ ಅದು? ಇದೆ ಅದು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ, ರಾಧಾಕೃಷ್ಣಂದು. ಇನ್ನೂ ಫಿನಿಶಿಂಗ್ ಆಗಿಲ್ಲ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫುಲ್ಲು ಉದ್ದ ಲೆಂತ್ ಸರ ಬರುತ್ತೆ ಇದು. ಈ ಥರ ಹಾಕೊಂಡು ತೋರಿಸ್ತೀನಿ ರೀ. ಇವಾಗ ಈ ಸರನ ಸುಮ್ಮನೆ ಜಸ್ಟ್ ಹಿಂಗೆ ಹಾಕಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಹೇಳಿ. ಇನ್ನು ಫಿನಿಶಿಂಗ್ ಆಗಿಲ್ಲ. ನೋಡಿ, ಇದು ಫಸ್ಟ್ ಟೈಮು ಟ್ರಯಲು. ಆ್ಯಕ್ಚುಲಿ ಈ ಥರ ಸರ ಟ್ರೈ ಮಾಡಿರೋದು ಫಸ್ಟ್ ಟೈಮು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸ್ಯಾರಿಗಳಿಗೆ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಈ ಲಾಸ್ಟಿಗೆ ಥ್ರೆಡ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಲಾಕ್ ಮಾಡ್ತೀನಿ. ಸೊ ಹಿಂದೆ ಥ್ರೆಡ್ ಬರುತ್ತೆ, ಇಷ್ಟು ಲೆಂತ್ ಬರುತ್ತೆ. ಸ್ಯಾರಿ ಮೇಲ್ಗಡೆ ಸಖತ್ತಾಗಿ ಕಾಣಿಸುತ್ತೆ ಈ ಸರ. ಹಾಗಂತೂ ತುಂಬ ಇಷ್ಟ ಆಯಿತು ಈ ಸರ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಈ ಸರ ನೋಡ್ಬಿಟ್ಟು ಇಷ್ಟಪಟ್ಟವರು ದಯವಿಟ್ಟು ಈ ಸರಕ್ಕೋಸ್ಕರನೇ ಒಂದು ಲೈಕ್ ಕೊಡಿ. ನನ್ನ ವಿಡಿಯೋ ನೋಡೋರು ನಿಜವಾಗ್ಲೂ ಕೆಲವೊಬ್ಬರು ಟೆರಕೂಟ ಇಷ್ಟಪಟ್ಟೇನೆ ಲೈಕ್ ಮಾಡ್ತೀರಂತ ನನಗೆ ಗೊತ್ತು. ಅದ್ರ ಜೊತೆಗೆ ಈ ವಿಡಿಯೋಗೆ ದಯವಿಟ್ಟು ಇದಕ್ಕೋಸ್ಕರ ಲೈಕ್ ಮಾಡಿ. ಮತ್ತು ಇನ್ನೂ ಇಷ್ಟ ಆದರೆ ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ಸೊ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಬಟ್ ನನ್ನ ಬ್ಯುಸಿ ಲೈಫಲ್ಲಿ ಇಷ್ಟೆಲ್ಲ ಕೆಲಸಗಳ್ನೂ ಮಾಡ್ಕೊಂಡು ಟೆರಕೂಟ ಮಾಡೋದು ತುಂಬ ಕಷ್ಟ ಇದೆ, ಅದರಲ್ಲೂ ಹ್ಯಾಂಡ್ಮೇಡ್ಸು. ಸೊ ಪ್ರತಿಯೊಂದು ಒಂದು ಬೀಡ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಕೈಯಲ್ಲಿ ಮಾಡಬೇಕಾಗುತ್ತೆ. ಸೊ ಅದೇನಾಗುತ್ತೆ, ತುಂಬ ಟೈಮ್ ತಗೊಳುತ್ತೆ. ಬಟ್ ಇದು ಇಂಟ್ರೆಸ್ಟ್ ಇರೋದ್ರಿಂದ ನೋಡಿ, ನಾನು BCom ಮಾಡಿದ್ದೀನಿ. ಇವಾಗೂ ಒಂದಷ್ಟು ಜನ ಹೇಳ್ತಾರೆ BCom ಮಾಡಿದ್ದೆ ಆರಾಮಾಗಿ ಕಂಪ್ಯೂಟರ್ ವರ್ಕು ಏನೋ ಒಂದು ಮಾಡ್ಕೊಂಡು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ಕೊಂಡು ಏನು ಮಾಡ್ಬೋದಲ್ಲ, ಸಿಸ್ಟಮಲ್ಲಿ ವರ್ಕ್ ಮಾಡ್ಕೊಂಡು ಯಾಕೆ ಕಷ್ಟ ಬೀಳುತ್ತೆ ಅಂತ. ಅವ್ರಿಗೆ ಏನು ಗೊತ್ತಿದೆ. ಈ ಹ್ಯಾಂಡ್ಮೇಡ್ ಕಲ್ತಾದ್ಮೇಲೆ ಇದ್ರ ಮೇಲೆ ಇಂಟ್ರೆಸ್ಟು ಯಾವುದ್ರ ಮೇಲೂ ಇಲ್ಲ ನನಗೆ.
ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸರ. ನನಗಂದು ತುಂಬ ಇಷ್ಟ ಆಗ್ಬಿಡ್ತು. ಸೊ ನಾನೊಂದು ಈ ಥರ ಪರ್ಸ್ನಲ್ ಯೂಸ್ಗೆ ಅಂತಲೇ ಒಂದು ಮಾಡಿ ಇಟ್ಕೋಬೇಕು ಅನಿಸ್ಬಿಟ್ಟಿದೆ ನನಗೆ, ಅಷ್ಟು ಚೆನ್ನಾಗಿದೆ. ಸೊ ಇದು ಫಿನಿಶಿಂಗ್ ಆದಮೇಲೆ ನಾನು ಒಂದು ರೀಲ್ಸ್ ಮಾಡ್ತೀನಿ, ನಿಜವಾಗ್ಲೂ ಅವಾಗ ಗೊತ್ತಾಗುತ್ತೆ ಈ ಸರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ತುಂಬ ಪರ್ಸ್ನಲ್ ಇಷ್ಟ ಆಗಿರೋಂಥ ಸರ, ನಾವು ಮಾಡಿದ್ದ ಅಂತ ನನಗೆ ಫೀಲ್ ಆಗುತ್ತೆ ಒಂದೊಂದು ಸಾರಿ. ಈಗ ಅದೇ ಥರನೇ ಬೇರೆ ಪೆಂಡೆಂಟ್ಸ್ಗಳು ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ನೋಡಿ. ಮತ್ತು ಈ ಥರ ಇದು ನೋಡಿ, ಮದುವೆ ದಿಬ್ಬಣದ್ದು ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಬೀಡ್ ಹತ್ತಾಗಿದ್ದ ಹೋಗ್ಬಿಟ್ಟು ಅಂಟ್ಕೊಂಬಿಟ್ಟಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಶೇಕ್ ಆಗ್ತಿದೆ. ಇದು ನೋಡಿ ದಿಬ್ಬಣದ್ದು, ಬಟ್ ಇನ್ನೂ ಇಲ್ಲಿ ಕಲರ್ ಕಾಂಬಿನೇಷನ್ ಎಲ್ಲ ಬರುತ್ತೆ, ಇಲ್ಲಿ ಡಿಸೈನ್ಸ್ ಬರುತ್ತೆ, ಇಲ್ಲಿ ಬಟ್ಟೆಗಳಿಗೆಲ್ಲ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಇದು ಜಸ್ಟ್ ಇನ್ನು ಗೋಲ್ಡ್ ಫಿನಿಶಿಂಗ್ ಕೊಟ್ಟಿಲ್ವಲ್ಲ, ಪೂರ್ತಿ ಕೋಟಿಂಗ್ ಆಗಿಲ್ಲ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಮತ್ತು ಇದು ಕೂಡ ಇದೆ ನೋಡಿ ಪೆಂಡೆಂಟು. ಅದು ಬಿಟ್ಟರೆ ಗಂಡ ಬೇರುಂಡ ಸೆಟ್ ಇದು ಚೆನ್ನಾಗಿದೆ. ಅದು ಬಿಟ್ಟರೆ ಯಾವ್ದು ಮಾಡಿದ್ದೀನಿ, ಕೃಷ್ಣದೊಂದು ಮಾಡಿದ್ದೀನಿ ನೋಡಿ ಈ ಥರದ್ದು. ಇದಕ್ಕೂ ಇನ್ನೂ ಫಿನಿಶಿಂಗ್ ಆಗಿಲ್ಲ, ಇಲ್ಲೆಲ್ಲ ಬೇರೆ ಬೇರೆ ಕಲರ್ ಎಲ್ಲ ಮಾಡಿ ನೀಟ್ ಮಾಡಬೇಕು. ಸೊ ಗೋಲ್ಡೇ ಫಿನಿಶ್ ಆಗಿಲ್ಲ ಇನ್ನೂ. ಅದು ಬಿಟ್ಟರೆ ಇನ್ನೊಂದಿದೆ, ಈ ಥರ ಇದೆ, ಸರಿ ಕಾಣ್ತಲ್ಲ, ಇವಾಗ ಕಾಣ್ತದೆ ನೋಡಿ. ಸೊ ಇನ್ನೂ ಯಾವುದೂ ನೀಟ್ ಫಿನಿಶಿಂಗ್ ಕೊಟ್ಟಿಲ್ಲ, ಫಿನಿಶಿಂಗ್ ಮಾಡಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕೃಷ್ಣರಾಧ. ಇದು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಬೀಡ್ಸ್ ಹಾಕಿದ್ರೆ ಈ ಕಡೆ ಒಂದು 10-15 ಬೀಡ್ಸು, ಈ ಕಡೆ ಒಂದು 10-15 ಬೀಡ್ಸ್ ಹಾಕಿದ್ರೆ ಒಂದು 15 ಬೀಡ್ಸ್ ಅವರು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಲಾಂಗ್ ಸೆಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಇನ್ನೊಂದು ಅದೇ ಥರ ಮಾಡಿದ್ದೀನಿ, ಅದೊಂದು ಹೆಂಗಿದೆ ಅಂತ ನಾನು ಟೆಸ್ಟು ಟ್ರೈಯಲ್ಲಿ ಏನೂ ನೋಡಿಲ್ಲ, ಇದು ಎಷ್ಟು ಮಾಡಿದ್ದೀನಿ ಅಷ್ಟೇ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಹೆಂಗೆ ಬಂತು ಅಂತ ಹೇಳಿ ಒಂದ್ಸಾರಿ, ನನಗೆ ತುಂಬ ಚೆನ್ನಾಗಿದೆ ಇದು. ಇದೆಲ್ಲ ನವಿಲ್ದೇನೆ ಡಿಸೈನ್ ಬರುತ್ತೆ, ಈ ಕಡೆ ಸೈಡ್ ಬೀಡು ನವಿಲೇ ಬರುತ್ತೆ, ಇಲ್ಲೂ ಕೂಡ ನವಿಲೇ ಇದೆ, ಪಿಕಾಕೋ ಡಿಸೈನ್. ಎಲ್ಲ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ಟೈಮ್ ಆಗಿಬಿಟ್ಟಿದೆ, ಈಗ ತುಂಬ ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ, ಮಲ್ಕೊಂಡ್ರೆ ಸಾಕಾಗಿದೆ. ಹೆವಿ ವರ್ಕ್ ಆಗಿಬಿಟ್ಟಿದೆ. 8ನೇ ತಾರೀಕು ಸ್ಟಾಲ್ ಇರೋದ್ರಿಂದ ನನ್ನ ಐಟಮ್ಸು ಇಂಥವನ್ನೆಲ್ಲ ನಾನೇ ರೆಡಿ ಮಾಡಬೇಕಾಗಿರೋದ್ರಿಂದ ರಿಸ್ಕ್ ತಗೊಳ್ಳೇಬೇಕು. ಯಾಕಂದರೆ ಜನ ವೆರೈಟಿ ಕೇಳ್ತಾರೆ ಒಂದು, ಆಮೇಲೆ ನನ್ನ ಪ್ರಾಡಕ್ಟ್ ಒಂದು ಯುನೀಕ್ ಡಿಸೈನಾಗಿ ಕಾಣಬೇಕು, ಬೇರೆಯವ್ರಿಗೆ ಇಷ್ಟ ಆಗಬೇಕು ಅಂತಲೇ ನಾನು ಒಂದಷ್ಟು ವರ್ಕ್ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ಒಂದು ಘಟ್ಟ ಅಂತ ತಲುಪೋದಕ್ಕೆ ಒಂದ್ಸಾರಿ ತುಂಬ ಕಷ್ಟ ಆಗುತ್ತೆ. ಆವಾಗ ಈ ನೋವುಗಳನ್ನ ಜೊತೆಗೆ ತೊಗೊಂಡೋಗಿ ಒಂದು ಗುರಿ ತಲುಪಬೇಕಾಗಿರೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಬಟ್ ಪರವಾಗಿಲ್ಲ, ಏನಿದ್ರು ಒಂದು ಕಡೆ ನೆಮ್ಮದಿ ಇದೆ ಅಂತ ಖುಷಿಯಾಗಿರ್ಬೋದು. ಈ ಸರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸರ ಅಲ್ಲ, ಪೆಂಡೆಂಟು. ಇದಕ್ಕೆ ಬೇರೆ ಬೇರೆ ಬೀಡ್ಸ್ ಹಾಕಿದ್ದೀನಿ, ನಿಮ್ಗೆ ಆವಾಗಲೇ 2 ತೋರಿಸ್ದೆ, ಇದು 3ನೇದು. ಯಪ್ಪ, ಪೊಲೀಸ್ ಸೈರನ್ ಬಂದ್ಬಿಡ್ತು, ಭಯ ಆಗ್ಬಿಡ್ತು ನನಗೆ, ಏನಾಗ್ಬಿಟ್ಟಿದೆ ಅಂತ. ಅದು ಸೈರನ್ ಹೆಂಗೆ ಅಂದರೆ 11:15 ಟೈಮು. ಇವಾಗ ನೋಡಿ ಕಾಣ್ತಾ ಇದೆ ಅಲ್ಲಿ 11:15. ಏನಪ್ಪ ಇದು ಸೈರನ್ ಬರ್ತಾಯಿದೆ ಅಂತ ಭಯ ಆಗ್ಬಿಡ್ತು ನನಗೆ. ಏನಕ್ಕೂ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಭಯ ಆಯಿತು. ನೋಡಿದರೆ ಅಲ್ಲಿ ಏನೋ ಮನೇಲಿ ಏನೋ ಜಗಳ ನಡೀತಿರ್ಬೋದು ಅನಿಸುತ್ತೆ, ಏನೋ ಅರ್ಥ ಆಗ್ತಾಯಿಲ್ಲ ನನಗೆ. ಇವಾಗ ಅಮ್ಮ ಏನಿಲ್ಲ, ಬೆಳಗ್ಗೆ ಎದ್ಬಿಟ್ಟು ನಮ್ಮ ಅಡುಗೆ ಮಾಡಿಬಿಡ್ತಾಳೆ ಸರಿಯಾಗಿ. ಇದು ನೋಡಿ ಬರೀ ಬೀಡ್ಸೇನೆ ಇದ್ರೊಳಗಡೆ ಇರೋದು, ಸುಗ್ತೈತೆ.
ನಾನು ಕಡ್ಡಿ ತರಲಿಲ್ಲ. ಇದ್ದಿದ್ರೆ ಹಿಂಗೆ ಫಿನಿಶ್ ಮಾಡ್ಬೋದಾಗಿತ್ತು. ಅದು ಇಲ್ಲ, ಕೈ ಇಟ್ಕೊಂಡಿದ್ದೆ. ಪೇಪರಲ್ಲಿ ಮಾಡೋಕ್ಕಾಗುತ್ತಾ? ಒಂದು ಕಡ್ಡಿ ಏನಾರು ಆಯ್ತಾ? ಆ ಕೈ ಚೆನ್ನಾಗಿತ್ತು, ಒಳ್ಳೆ ಬೋಂಡ ಸುಡೋದನ್ನ ಇಟ್ಕೊಂಡಿದ್ದೀನಿ. ಅಯ್ಯೋ ಮನೆ ಒಳಗಡೆ ಐತೆ. ತಿರ್ಗಾ ಹೋಗ್ಬೇಕು. ಇಲ್ಲ, ಡೋರ್ ತೆಗ್ದೇ ಐತೆ. ಅಡುಗೆ ಮನೇಲಿ ಒಂದು ಇದ್ರಲ್ಲಿ ಇಟ್ಟಿದ್ದೀನಿ, ಇದ್ರ ಪಕ್ಕ ಒಂದು ಸಾರಿ ಹಿಂಗೆ ಟರ್ನ್ ಮಾಡ್ಬಿಟ್ಲ ಅಂತ. ಏನು ಮಾಡೋದು ಹೋಗುತ್ತೆ. ಟರ್ನ್ ಆಗುತ್ತೆ, ಇನ್ನೂ ಟರ್ನ್ ಆಗಬೇಕು. ಅದೇ ಒಂದು ಸಾರಿ ಹಿಂಗೆ ಮಾಡಿಬಿಟ್ರೆ ಸ್ವಲ್ಪ ಶಿಫ್ಟ್ ಮಾಡ್ದಂಗೆ ಆಗುತ್ತೆ. ತಗೊಂಡು ಬನ್ನಿ. ಕಪ್ಪುಗೈತೆ, ನೋಡೋಕ್ಕೆ ಗೊತ್ತಾಗ್ಬಿಡ್ತಾರೆ. ಪಾತ್ರೆ ಸ್ಟ್ಯಾಂಡ್ ಪಕ್ಕದಲ್ಲೇ ಐತೆ. ನಾನು ಇನ್ನೂ ಊಟ ಮಾಡಿಲ್ಲಪ್ಪ. 11:15 ಆಗ್ಬಿಟ್ಟೈತೆ ಆಗಲೇ. 11:15 ಮೇಲೆ ಆಯಿತು ಟೈಮ್. ಇದಕ್ಕೇನು ಬಂದದ್ದು ಇವತ್ತು? ಹೋಗೋದಾಗ ಸರಿಯಾಗಿ ಆಯ್ತಾನೆ ಇವತ್ತು, ತಲೆ ಕೆಟ್ಟದಾಗ. ಅಯ್ಯೋ, ಕ್ಲೇ ವರ್ಕ್ ಆಗಿ ಬೆಳಗ್ಗೆ 8 ಗಂಟೆಯಿಂದ ಹಿಂಗೆ ಆಯ್ತಾಯ್ತು ಕತೆ. ಏನು ಬೆಚ್ಚಗಾಯ್ತದೆ ಅಂತ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ತಿಮ್ಸು. ಸಿಕ್ತಾ? ಸದ್ಯ ಸಿಕ್ತಲ್ಲ, ಬನ್ನಿ. ನಿಮ್ಗೆ ಕಾಂಪೌಂಡ್ ಒಳಗಡೆ ಇಟ್ಕೊಳ್ಳಿ ಸ್ವಲ್ಪ, ಹೆಂಗೋ ಮಾಡ್ಬಿಟ್ಟು. ಮೆಟ್ಲು ಕೆಳಗಡೆ ಇಟ್ಬಿಡಿ. ಇಲ್ಲೇನು ಯಾರ್ದು ಇದಿಲ್ವಲ್ಲ. ಮೆಟ್ಲು ಕೆಳಗಡೆ ಗೇಟ್ ಬೀಗ ಹಾಕ್ತೀವಿ, ಸಿಲಿಂಡರ್ ಎಲ್ಲ ಅಲ್ಲೇ ಇಕ್ಕದು. ಹೌದಾ? ಹಂಗಾರೆ ಬೇಡ. ಈ ಕಡೆನೇ ಇಕ್ಕಿತ್ತು. ನೀವು ದೂರ ಇರಿ ನೀವು. ಕೆಮ್ಮು ಏನು ಮಾಡೋದು? ಹೋಗತ್ತಾಗ ಯಾಕೆ ಹಾಕಿದೆ ಅನ್ಸ್ಬಿಟ್ಟೈತಿ. ಇವತ್ತು ದಿನ ಆಗ್ಬಿಡ್ತಾಯಿತ್ತು. ಯಾಕೆ ಇವತ್ತು ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಚಳಿಗೆ ಇರಬೇಕು ಅನಿಸ್ತೈತೆ. ಕೋಲ್ಡ್ ವೆದರ್ ಇದ್ರೆ ಆಗಲ್ಲ ಇದು. 3 ಸಾರಿ ಬೆಳಗ್ಗೆಯಿಂದ 8 ಗಂಟೆಯಿಂದ ಹಾಕಿರೋದು. ಚಳಿಗೆ ಉರಿಯಲ್ವಲ್ಲ ಸರಿಯಾಗಿ. ಅಯ್ಯೋ ದೇವ್ರ, ತಲೆ ಕೆಟ್ಟುಬಿಟ್ಟೈತೆ ನನಗಂತೂ. ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ. ಸರಿಯಾಗಿ ಒಂದ್ಸಾರಿ ಬೆಂದಿಲ್ಲ ಅಂದರೆ ಅಯ್ಯೋ ಬೀಡ್ಸೆಲ್ಲ ಬಿದ್ದುಬಿಡ್ತು. ಆಮೇಲೆ ತಕ್ಕತೀನಿ ಬಿಡಿ. ಬೆಳಗ್ಗೆ ತಕ್ಕತೀನಿ, ಬೇಡ ಇವಾಗ. ಕೈ ಸುಡುತ್ತೆ ಬೇಡ. ಬಿಸಿ ಇರುತ್ತೆ. ಇದೆಲ್ಲ ಆರುತ್ತಲ್ಲ ಮೇಲೆ, ಆರಾದ್ಮೇಲೆ ತಕ್ಕತೀನಿ. ಅಯ್ಯೋ ಸಖತ್ತು ಟೈಮ್ ತಗೊಳುತ್ತೆ. ಎಷ್ಟು ಕಷ್ಟ ಆಗುತ್ತೆ ನೋಡಿ ಒಂದೊಂದು ಸಾರಿ. ಫೈಯರ್ ಮಾಡೋದೇ ಒಂದು ದೊಡ್ಡ ಕಷ್ಟ. ಎಲ್ಲ ಹೇಳ್ತಾರಲ್ಲ, ಅಷ್ಟು ಕೊಡಿ, ಕಮ್ಮಿಗೆ ಇಷ್ಟು ಕೊಡಿ ಅಂತ. ಅಪ್ಪ ದೇವರೇ, ಬೆಳಗ್ಗೆಯಿಂದ ಮಾಡಿರೋ ಕಷ್ಟ ನೋಡ್ಬಿಟ್ರೆ ಅಯ್ಯೋ ಹೊಗೆ ಆಡ್ತಾ ಬಿದ್ದೈತೆ. ವಿಷಯ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಸುಮ್ಮನೆ ಜಗಳ ಮಾಡ್ತವ್ರೆ. ಹೌದಲ್ಲ? ಇಟ್ಬಿಡಿ ಅಲ್ಲೇ ಮೂಲೆಯಲ್ಲಿ. ಬೆಳಗ್ಗೆ ತಕ್ಕತೀನಿ. ಸದ್ಯ ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ಇಲ್ಲಿ ಇಟ್ಟು ಇನ್ನ ಮೇಲೆ ಅಯ್ಯೋ ಅದೊಂದು ನೆಗ್ದಾಡುತ್ತೆ. ಏನಾಯ್ತು? ಇಲ್ವಾ? ಅವ್ರು ಬಂದಿಲ್ವಾ ಇನ್ನ? ಅಂದ್ರೆ ಮನೆಗೆ ಬಂದಿಲ್ವಾ? ಆಹಾ, ಅದಕ್ಕೆ ಧೈರ್ಯವಾಗಿ ಬಂದಿರೋದ? ಒಳ್ಳೆ ಕಥೆ ಆಯ್ತು ಬಿಡಿ. ಅದು ಆಟ ಪಡ್ಕೋದು ಇದಾಗ್ಲಿ, ಬೆಳಗ್ಗೆ ನೋಡ್ಕೊತೀನಿ ಮಿಕ್ಕಿದ್ದೆ. ಇವಾಗ ಬೀಳ್ತೈತಲ್ಲ ಇದ್ನಿ. ಅದೇ ಯಾವಾಗ ಸ್ಟಾಪ್ ಆಗುತ್ತೆ? ಸ್ಟಾಪ್ ಹಾಕೊಳ್ಳಿ ಬಿಡು, ಇನ್ನೇನು ಮಾಡೋದು. ಬೆಳಗ್ಗೆ ನೋಡ್ಕೊಂಡು ತಕ್ಕತೀನಿ. ನಾನು ಬೆಳಗ್ಗೆ ಬೇಗ ಬೆಳ್ತೀನಲ್ಲ, ಒಂದ್ಸತಿ ಆಚೆ ನೋಡ್ತೀನಿ. ಇಲ್ಲಿಗ ಇದಾ ನೋಡಿ ಅವಾಗ ನಾ ಏನಾರು ಮಾಡ್ಬಿಟ್ಟಿರೋದು. ನಾ ಏನಾರು ಮಾಡಿರ್ಬಿಟ್ರೆ ಕಷ್ಟ. ಆಮೇಲೆ ಅದೊಂಚೂರು ಬೆಚ್ಚಗಿದ್ದಾಗ ಹೋಗಿ ಕೆರೆದು ಬಿಡ್ತವೆ. ಮನುಷ್ಯ ಮಾಡೋದು ಕರೆಕ್ಟು. ಆ ಮನುಷ್ಯನ್ಗೆ ಎದ್ರಕೊಂಡೆ ನಾನು ಇವಾಗ ಇಲ್ಲಿ ಇಡೋ ಪರಿಸ್ಥಿತಿ ಬಂತು. ಇವು ಒಳಗಡೆ ಇಟ್ಕೊಳಕ್ಕಾಗಲ್ಲ. ಕಾಂಪೌಂಡ್ ಒಳಗಡೆ ನಾನು ಇಟ್ಕೋಬೋದಾಗಿತ್ತು. ಅಯ್ಯೋ ಬಿಡಲ್ಲ, ಅದು ಬಡ್ಕೊಳ್ಳುತ್ತೆ. ಏನು ಆಗಲ್ಲ, ಬಟ್ ಅದು ಏನೋ ಗೊತ್ತಿಲ್ಲ, ವಿಚಿತ್ರ. ಇನ್ನು 15 ದಿನ ಅಷ್ಟೇ. ನಾನು ಕರೆಕ್ಟಾಗಿ ಜನವರಿ 14 ಲಾಸ್ಟ್ ಇಲ್ಲಿ.
ಹಸಿ ಕಾಳು ಸಾಂಬಾರು ಮತ್ತು ರೈಸ್ ಅವರೇ ಕೊಟ್ಟಿದ್ದಾರೆ. ಅಯ್ಯೋ ಇವತ್ತು ಅವ್ರು ಕೊಟ್ಟಿದ್ದಕ್ಕೆ ಬಚಾವಾಗಿದ್ದೀನಿ ನಿಜವಾಗ್ಲು. ಅಪ್ಪ ಹಾಕೊಂಡು ರಾತ್ರಿ 12 ಗಂಟೆ ಆದ್ರೂ ಹುಚ್ಚಿ ಥರ ಕೂತಿದ್ದೀನಿ ಅಲ್ಲಿ ಬೇರೆ. ಇವಾಗ ತಿಂತಾ ಇದ್ದೀನಿ, ರಾತ್ರಿ 12 ಗಂಟೆ ಆಗಿಬಿಟ್ಟಿದೆ. ಸೊ ಅದನ್ನು ತೊಗೊಂಡೋಗಿ ಬೇರೆಯವ್ರ ಕೈಲಿ ಆ ಕಡೆ ಖಾಲಿ ಸೈಟಲ್ಲಿ ಇಡ್ಸ್ಬಿಟ್ಟು ಬಂದಿದ್ದೀನಿ. ಟೆನ್ಷನು, ಇಲ್ಲಿ ಬೇರೆ ಬಿಡೋಲ್ಲ. ಬೆಳಗ್ಗೆ ಹೊತ್ತಿಗೆ ಏನು ಗತೆ ಮಾಡಿರ್ತಾರೋ. ಬೀಡ್ಸ್ಗಳಿಗೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ, ಸುಮ್ಮನೆ ವೇಸ್ಟ್ ಆದರೆ ಕಷ್ಟ. ಅದಕ್ಕೋಸ್ಕರ ಇವಾಗ ಅಲ್ಲಿ ಇಟ್ಸಿ ಬಂದಿದ್ದೀನಿ. ಊಟ ಮಾಡ್ತಾಯಿದ್ದೀನಿ.